ಫೈಟ್ ಮಧ್ಯೆ ಸಿಎಂಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಪವರ್ ಫೈಟ್ ಟೆನ್ಷನ್ ಆದ್ರೆ ಇನ್ನೊಂದು ಟೆನ್ಷನ್ ಕೂಡ ಈಗ ಶುರುವಾಗಿದೆ ಸಿಎಂಗೆ. ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ಇಡ್ತಾ ಇದೆ. ಕೈಪಡೆಯಲ್ಲಿ ಸಂಚಲನ ಸೃಷ್ಟಿಸಿದೆ ಈ ಮತ್ತೊಂದು ಪತ್ರ. ಶಾಸಕರು ಆಯ್ತೀಗ ಎಂಎಲ್ಸಿಗಳಿಂದ ಪತ್ರ ಸಮರ ನಡೀತಿದೆ. ಶಾಸಕರದಾಯ್ತು, ಎಂಎಲ್ಸಿಗಳು ಶುರುವಾಗಿದೆ. ಅಧಿಕಾರ ಹಂಚಿಕೆ ಗೊಂದಲದ ಮಧ್ಯೆ ಮತ್ತೊಂದು ಪತ್ರ. ಡೈರೆಕ್ಟ್ ಆಗಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಎಂಎಲ್ಸಿಗಳು. ಲೋಕಲ್ ಬೇಡ ಅಂತ ನೇರವಾಗಿ ದಿಲ್ಲಿಗೆ ಪ್ರಯಾಣ. ಒಂದ್ ಕಡೆ ಪವರ್ ಫೈಟ್ ಕದನ ನಡೀತಾನೆ ಇದೆ. ಪವರ್ ಫೈಟ್ ಮುಂದುವರೆದಿದ್ರು ಕೂಡ ಸಿಎಂಗೆ ಈಗ ಮತ್ತೊಂದು ಟೆನ್ಷನ್ ಮುಂದಾಗಿದೆ. ಇದೇ ಹೊತ್ತಲ್ಲಿ ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿನ ತೋರಿಸ್ತಿದ್ದೀವಿ. ಕೈಪಡೆಯಲ್ಲಿ ಸಂಚಲನ ಮೂಡಿಸಿರುವಂತಹ ಈ ಪತ್ರ ಮತ್ತೊಂದು ಪತ್ರ. ಇದು ಶಾಸಕರ ಪತ್ರ ಆಯ್ತು, ಈಗ ಎಂಎಲ್ಸಿಗಳಿಂದ ಪತ್ರ ಸಮರ ಶುರುವಾಗಿದೆ. ಅಧಿಕಾರ ಹಂಚಿಕೆ ಗೊಂದಲದ ಬಗ್ಗೆ ಮತ್ತೊಂದು ಪತ್ರ. ಡೈರೆಕ್ಟ್ ಆಗಿ ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದಾರೆ ಎಂಎಲ್ಸಿಗಳು. ಲೋಕಲ್ ಬೇಡವೇ ಬೇಡ ಅಂತ ನೇರವಾಗಿ ದಿಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪವರ್ ಫೈಟ್ ಮಧ್ಯೆ ಸಿಎಂಗೆ ಮತ್ತೊಂದು ಟೆನ್ಷನ್. ಒಂದು ಕಡೆ ಅಧಿಕಾರ ಹಂಚಿಕೆ, ಮತ್ತೊಂದು ಕಡೆ ಈ ರೀತಿಯಾಗಿ ಎಂಎಲ್ಸಿಗಳು ಶಾಸಕರು ಪತ್ರವನ್ನ ಬರೆದು ನಮಗೂ ಅಧಿಕಾರವನ್ನ ಕೊಡಿ, ನಮಗೂ ಕೂಡ ಕ್ಯಾಬಿನೆಟ್ನಲ್ಲಿ ಸೇರಿಸಿಕೊಳ್ಳಿ ಅಂತ ಮನವಿ ಮಾಡ್ತಿರೋದು. ಈಗ ಶಾಸಕರುಗಳದಾಯ್ತು, ಈಗ ಡೈರೆಕ್ಟ್ ಆಗಿ ದಿಲ್ಲಿಗೆ ಪ್ರಯಾಣವನ್ನ ಮಾಡಿ ಹೈಕಮಾಂಡ್ ಅನ್ನ ಭೇಟಿಯಾಗಿದಂಥ ಎಂಎಲ್ಸಿಗಳು ಡೈರೆಕ್ಟ್ ಆಗಿ ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದಾರೆ ಎಂಎಲ್ಸಿಗಳು. ಒಂದು ಕಡೆ ಶಾಸಕರದಾಯ್ತು, 31 ಜನ ಶಾಸಕರು ಕೂಡ ತಮ್ಮ ಅಳಲನ್ನ ಹೇಳಿಕೊಂಡ್ರು. ಹಿರಿಯರಿಗೆ ಆಯ್ತು, ಹೊಸಬರಿಗೂ ಕೂಡ ಅವಕಾಶವನ್ನ ಕೊಡಿ, ಹೊಸಬರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ ಅಂತ ಶಾಸಕರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಈಗ ಮಂತ್ರಿ ಸ್ಥಾನ ಕೊಡಿ ಎಂದು ಎಂಎಲ್ಸಿಗಳಿಂದ ಕೂಡ ಲೆಟರ್ ಬಾಂಬ್ ಬಿದ್ದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಪರಿಷತ್ ಸದಸ್ಯರ ಮಾತುಕತೆ ಆಗಿರುವಂತದ್ದು. ಸಚಿವ ಸಂಪುಟ ಪುನರ್ರಚನೆ ವೇಳೆ ನಮ್ಮನ್ನ ಪರಿಗಣಿಸಿ, ಕನಿಷ್ಠ 5 ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಿ ಅಂತ ಮನವಿ ಮಾಡಲಾಗಿದೆ. ಒಟ್ಟು 24 ಮಂದಿ ಎಂಎಲ್ಸಿಗಳಿದ್ದಾರೆ. ಇವರು ಸಹಿ ಮಾಡಿದಂತಹ ಪತ್ರ ಈಗ ಮುಟ್ಟಿದೆ ಹೈಕಮಾಂಡ್ಗೆ. ಡಿಸೆಂಬರ್ನಲ್ಲಿ ದೆಹಲಿಗೆ ತೆರಳಿ ಎಂಎಲ್ಸಿಗಳು ಮನವಿ ಕೊಡ್ತಿದ್ದಾರಂತೆ. ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡುವಂತೆ ಕೂಡ ಒತ್ತಾಯವನ್ನ ಮಾಡ್ತಾರೆ. ಸಂಪುಟದಲ್ಲಿ ಎಂಎಲ್ಸಿಗಳ ಪ್ರಾತಿನಿಧ್ಯ ಇಲ್ಲದಿರುವುದ ಕಾರಣ ಈಗ ಅಸಮಾನತೆ ಮತ್ತು ನಿರುತ್ಸಾಹ ಭಾವನೆ ಉಂಟು ಮಾಡುತ್ತೆ. ಎಂಎಲ್ಸಿಗಳಿಗೆ ರಾಜಕೀಯ ನಿರೀಕ್ಷೆಗಳಿಲ್ಲ ಎಂಬಂತಹ ಗ್ರಹಿಕೆ ಉಂಟಾಗುತ್ತೆ. ಹೀಗಾಗಿ ಸಂಪುಟದಲ್ಲಿ ನಮಗೂ ಸ್ಥಾನ ಬೇಕು ಅಂತ ಖರ್ಗೆಗೆ ಮನವಿ ಮಾಡ್ತಾರಂತೆ ಎಂಎಲ್ಸಿಗಳು. ಒಟ್ಟು 24 ಎಂಎಲ್ಸಿಗಳು ಸಹಿ ಮಾಡಿದಂತಹ ಪತ್ರ ಮುಟ್ಟತ್ತೆ ಹೈಕಮಾಂಡ್ಗೆ. ಮಂತ್ರಿ ಸ್ಥಾನ ನಮಗೂ ಕೊಡಿ, ನಮ್ಮನ್ನು ಪರಿಗಣಿಸಿ ಅಂತ ಈಗ ಲೆಟರ್ ವಾರ್ ಅಂತಾನೆ ಹೇಳಬಹುದು. ಪತ್ರ ಸಮರ ಶುರುವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಪರಿಷತ್ ಸದಸ್ಯರು ಮಾತುಕತೆಯನ್ನ ಮಾಡ್ತಾರೆ. ಸಚಿವ ಸಂಪುಟದಲ್ಲಿ ನಮಗೂ ಸ್ಥಾನ ಬೇಕು, ಪುನರ್ರಚನೆ ಆಗಬೇಕು ಸಚಿವ ಸಂಪುಟ, ನಮ್ಮನ್ನು ಕೂಡ ಪರಿಗಣಿಸಿ, ಕನಿಷ್ಠ 5 ಕ್ಯಾಬಿನೆಟ್ ದರ್ಜೆಗೆ ಸೇರಿಸಿಕೊಳ್ಳಿ ಅಂತ ಮನವಿಯನ್ನ ಮಾಡ್ತಾರಂತೆ. ಎಂಎಲ್ಸಿಗಳ ಮನವಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಎಂಎಲ್ಸಿಗಳು 10 ರಿಂದ 15 ಇನ್ನು ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸ್ತಾರೆ. ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿ ಜನರ ಜೊತೆ ಸಂಪರ್ಕ ಇಟ್ಕೊಳ್ಳೋದು, ಶಾಸಕರಿಗಿಂತ ಜನರ ಮೇಲೆ ಹೆಚ್ಚು ಪ್ರಭಾವ ಬೀರ್ತೇವೆ ಅನ್ನುವಂಥದ್ದು. ಪಕ್ಷವನ್ನ ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಮತದಾರರಾಗಿ ಪದವೀಧರರು, ಶಿಕ್ಷಕರು ಒಳಗೊಂಡಿರ್ತಾರೆ. ಹಾಗಾಗಿ ಎಂಎಲ್ಸಿಗಳು ಪಕ್ಷದ ಸಂಘಟನೆ ಬಲಪಡಿಸುವಲ್ಲಿ ಮುಖ್ಯ ಸಂಪುಟದಲ್ಲಿ ಎಂಎಲ್ಸಿಗಳನ್ನ ಸೇರಿಸಬೇಕು. ಅವರಿಗೆ ಪ್ರಾತಿನಿಧ್ಯ ಇಲ್ಲದಿರೋದು ಅವರಲ್ಲಿ ಬೇಸರವನ್ನ, ನಿರುತ್ಸಾಹವನ್ನ ಮೂಡಿಸುತ್ತೆ. ಹಾಗಾಗಿ ಎಂಎಲ್ಸಿಗಳಿಗೂ ಕೂಡ ಕನಿಷ್ಠ 5 ಕ್ಯಾಬಿನೆಟ್ ಪುನರ್ರಚನೆ ಆಗುವಂತಹ ಸಂದರ್ಭದಲ್ಲಿ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸೇರಿಸಿಕೊಳ್ಳಬೇಕು, ಪುನರ್ರಚನೆ ಆಗಬೇಕು ಸಚಿವ ಸಂಪುಟ ಅನ್ನುವಂಥ ಮಾತುಗಳು ಈಗ ಎಂಎಲ್ಸಿಗಳಿಂದ ಕೇಳಿ ಬರ್ತಿರುವಂಥದ್ದು. ಒಟ್ಟು 24 ಎಂಎಲ್ಸಿಗಳು ಸಹಿ ಮಾಡಿರುವಂತಹ ಪತ್ರ ತಲುಪುತ್ತೆ ಹೈಕಮಾಂಡ್ಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ಈಗ ಶಾಸಕರದು ಒಂದು ಕಡೆ ಆಯ್ತು, ಈಗ ಮತ್ತೆ ಪತ್ರವಾರ್ ಶುರುವಾಗಿದೆ ಎಂಎಲ್ಸಿಗಳಿಂದ. ಈ ಪತ್ರದ ಮುಖಾಂತರ ನಮ್ಮನ್ನು ಕ್ಯಾಬಿನೆಟ್ ದರ್ಜೆಗೆ ಸೇರಿಸಿಕೊಳ್ಳಿ, ನಮಗೂ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಡಿ ಅನ್ನುವಂಥ ಕೂಗು ಕೇಳಿ ಬರ್ತಿದೆ. ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಾಯಕರ ಮಾತುಗಳನ್ನು ಯಾರೂ ಕೇಳ್ತಿಲ್ಲ ಅನ್ನುವಂತಹದ್ದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ.
ಇಲ್ಲಿಯವರೆಗೂ ಕೂಡ ಅಂದರೆ ನಿನ್ನೆ ಮೊನ್ನೆ ಎಲ್ಲ ಸುಮಾರು 38 ಜನ ಹೊಸ ಶಾಸಕರು ಏನು ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾಗಿದ್ದರು ಅವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರಿಗೆ, ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರದ ಮುಖೇನ ತಮಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂತಹ ಮನವಿಯನ್ನು ಇಟ್ಟಿದ್ರು. ಇರುವಂತಹ 38 ಜನರ ಪೈಕಿ ಕನಿಷ್ಠ 5 ಸಚಿವ ಸ್ಥಾನ ತಮಗೆ ಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಇದೀಗ ಅದು ಮುಂದುವರೆದಂತಿದೆ. ಮುಂದುವರೆದು ಪರಿಷತ್ ಸದಸ್ಯರು ಕೂಡ ತಮಗೂ ಕೂಡ ಏನು ಸಚಿವ ಸ್ಥಾನವನ್ನು ನೀಡಬೇಕು, ಪರಿಷತ್ನಲ್ಲಿ ಹೆಚ್ಚಿನ ಸಚಿವರ ಪ್ರಾತಿನಿಧ್ಯ ಬೇಕು, ಕೇವಲ ಒಬ್ಬರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ, ಹಾಗಾಗಿ ನಮಗೂ ಕೂಡ ಅವಕಾಶವನ್ನು ನೀಡಿ ಅನ್ನುವಂತಹ ಪತ್ರವನ್ನು ಇದೀಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿಯ ರೂಪದಲ್ಲಿ ನೇರವಾಗಿ ಭೇಟಿಯಾಗಿ ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಒಂದು ಪತ್ರ ಸಮರ ಏನಿದೆ ಅಂದರೆ ತಮ್ಮ ಬೇಡಿಕೆಗಳು ಅಥವಾ ತಮ್ಮ ಮನವಿಗಳು ಎಲ್ಲವನ್ನೂ ಕೂಡ ಅವರು ಪತ್ರದ ಮುಖೇನವೇ ಹೈಕಮಾಂಡ್ ನಾಯಕರಿಗೆ ತಲುಪಿಸುವಂತಹ ಪರಿಸ್ಥಿತಿಗೆ ಕಾಂಗ್ರೆಸ್ ನಾಯಕರುಗಳು, ಶಾಸಕರುಗಳು, ಪರಿಷತ್ ಸದಸ್ಯರುಗಳು ಬಂದಿದ್ದಾರೆ ಅಂದರೆ ವಿಪರ್ಯಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ತಮಗೆ ಹಿಂದೆ ಎಲ್ಲ ಪರಿಷತ್ನಲ್ಲಿ ನೋಡ್ತಾ ಹೋದರೆ 2 ಅಥವಾ 3 ಜನ ಏನು ಸಚಿವರನ್ನಾಗಿ ಮಾಡಲಾಗ್ತಿತ್ತು ಅನ್ನುವಂತಹದ್ದಿದೆ. ಅದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಈ ಬಾರಿ ತಮ್ಮನ್ನು ಕೂಡ ಅಂದರೆ 3-4 ಜನರನ್ನು ಸಚಿವ ಸ್ಥಾನವನ್ನು ನೀಡಿದ್ದೇ ಆಗಿದ್ದಲ್ಲಿ ಒಂದು ಸಮತೋಲನವನ್ನು ಕಾಪಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಪತ್ರವನ್ನು ಬರೆಯಲಾಗಿದೆ. ಹಾಗಾಗಿ ಈ ಪತ್ರದ ವಿಚಾರ ಇಲ್ಲಿಗೆ ನಿಲ್ಲೋಂಗೆ ಕಾಣಿಸ್ತಿಲ್ಲ. ಮೊನ್ನೆ ಎಲ್ಲ ಶಾಸಕರದ್ದಾಗಿತ್ತು, ಇದೀಗ ಪರಿಷತ್ ಸದಸ್ಯರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಅವರನ್ನು ಭೇಟಿ ಮಾಡಿಯೇ ಆ ಒಂದು ಮನವಿ ಪತ್ರವನ್ನು ಇಟ್ಟಿರುವಂಥದ್ದು. ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.